ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ನೋಡಿದ್ದು ಅಳತೆ ಬ್ಲೌಸ್ ಬಂದು ಡೀಪ್ ಏನು ಜಾಸ್ತಿ ಇಲ್ಲ, ನಾರ್ಮಲ್ ಡೀಪೇ ಇದೆ. ಆದರೂ ಕೂಡ ಇದು ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತೆ. ನೋಡಿ, ಅಳತೆ ಎಲ್ಲ ಪರ್ಫೆಕ್ಟ್ ಆಗಿದೆ. ಅವರು ನನಗೆ ವೇರ್ ಮಾಡಿ ಕೂಡ ತೋರಿಸಿದ್ರು. ಸೊ ಅಳತೆ ಎಲ್ಲ ಪರ್ಫೆಕ್ಟಾಗಿ, ಸ್ಲೀವ್ಸು ಕರೆಕ್ಟ್ ಇದೆ, ಹಾಗೆಯೇ ಆರ್ಮಲ್ ಹತ್ರನೂ ಕೂಡ ಕರೆಕ್ಟಾಗಿ ಕೂರ್ತಿದೆ. ಆದರೂ ಕೂಡ ಅವ್ರಿಗೆ ಬಲ್ಗಡೆದು ಮಾತ್ರ ಶೋಲ್ಡರ್ ಡ್ರಾಪ್ ಆಗ್ತಿದೆ. ಸೊ ನೋಡಿ, ಎಡಗಡೆದು ಶೋಲ್ಡರ್ ಡ್ರಾಪ್ ಆಗ್ತಾಯಿಲ್ಲ, ಬಲ್ಗಡೆ ಕೈಯಿಂದ ಮಾತ್ರ ಶೋಲ್ಡರ್ ಡ್ರಾಪ್ ಆಗ್ತಿದೆ. ಸೊ ಇದಕ್ಕೆ ಏನು ಕಾರಣ, ಹಾಗೆಯೇ ಕಟಿಂಗ್ ಮಾಡುವಾಗ ಹೇಗೆ ಕಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ 40 ಸೈಜ್ ಬ್ಲೌಸ್ ಆಗಿರುತ್ತೆ. ಇದನ್ನು ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ನಾಳೆಯಿಂದ ಟೈಲರಿಂಗ್ ಕ್ಲಾಸ್ ಯಾರೆಲ್ಲ ಹೊಸ್ದಾಗಿ ಕಲಿಬೇಕು ಅಂತ ಇದ್ದೀರಾ, ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಗ ಬೇಗ ಯಾರಿಗೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾಳೆಯಿಂದ ನಿಮಗೆ ಸ್ಟೆಪ್ 1 ಸ್ಟೆಪ್ 2 ಅಂತ ಅಂದ್ಬಿಟ್ಟು ಪ್ರತಿಯೊಂದನ್ನು ಕೂಡ ಕ್ಲಾಸ್ನಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೋಡಿ, ಲೈನಿಂಗ್ದು ಈ ಕಡೆ ಉದ್ದ ಲೆಂತ್ ಯಾವ ಕಡೆ ಇರುತ್ತೆ ಆ ಕಡೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನೋಡಿ, ಈ ಕಡೆ ಎಷ್ಟು ಫೋಲ್ಡಿಂಗ್ ಮಾಡ್ಕೋಬೇಕು ಅಂತಂದರೆ 10 ಇಂಚು ಎದೆ ಸುತ್ತಳತೆ 40 ಅಂದರೆ 10 ಇಂಚ್ ಬರುತ್ತೆ. 4ನೇ ಭಾಗ ತಗೋಬೇಕು. ಅದಕ್ಕೆ 10 ಇಂಚ್ಗೆ 3 ಇಂಚನ್ನ ಆ್ಯಡ್ ಮಾಡಬೇಕು. 13 ಇಂಚ್ಗೆ ನಾವು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಬಟ್ಟೆನ ನೀವು ಪನ್ನ ಅರಿಸಿರೋ ಕಡೆನಾದರೂ ತಗೊಳ್ಳಿ, ಇಲ್ಲಾಂತಂದರೆ ಈ ಕಡೆನಾದರೂ ತಗೊಳ್ಳಿ. ಲೆಂತ್ ವೈಸು ಉದ್ದ ಯಾವುದು ಜಾಸ್ತಿ ಇರುತ್ತೆ ಆ ಕಡೆ ತಗೋಬೇಕು. ನೋಡಿ, ಈ ರೀತಿ ಉದ್ದ ತಗೊಂಡಿದ್ದೀನಿ ಅಲ್ವಾ, ಅಲ್ಲಿಗೆ ನಾನು 13 ಇಂಚ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇದು ಬಂದು 1 ಮೀಟರ್ ಲೈನಿಂಗ್ ಇದೆ. ಸೊ ಅದು ಲೈನಿಂಗ್ ಅವರೇ ಕೊಟ್ಟಿದ್ದಾರೆ, ಹಾಗಾಗಿ 1 ಮೀಟರ್ ತಂದಿದ್ದಾರೆ ಅವರು. ಇದು 40 ಎದೆ ಸುತ್ತಳತೆ ಬ್ಲೌಸ್ಗೆಲ್ಲ 1 ಮೀಟರ್ ಏನು ಬೇಕಾಗಿರೋದಿಲ್ಲ. 85 ಸೆಂಟಿಮೀಟ್ರ್ ಆದರೆ ಸಾಕಾಗುತ್ತೆ. ಡಬಲ್ ಪನ್ನ ಆದರೆ, ಸಿಂಗಲ್ ಪನ್ನ ಆದರೆ ಸ್ವಲ್ಪ ಜಾಸ್ತಿನೇ ಬೇಕು. ಸೊ ನಿಮ್ಮ ಕಡೆ ಯಾವ ರೀತಿ ನಿಮಗೆ ಲೈನಿಂಗ್ ಅವೈಲೇಬಲ್ ಇದೆ, ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ 1 ಮೀಟರೇ ತಗೊಳ್ಳಿ. ಆದರೆ ನಿಮಗೆ ಯಾವುದೇ ರೀತಿ ಕನ್ಫ್ಯೂಸ್ ಇರೋದಿಲ್ಲ. ಆವಾಗ ಇದಿಷ್ಟು ಆಯ್ತಲ್ವ, ಫಸ್ಟು ಲೈನಿಂಗ್ನ ನೀಟಾಗಿ ಐರನ್ ಮಾಡಿ ಇಟ್ಕೊಂಡ್ಬಿಡಿ, ಆವಾಗ ನಿಮಗೆ ಈಸಿ ಆಗುತ್ತೆ. ಫಸ್ಟು ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಫಸ್ಟ್ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾಯಿದ್ದೀನಿ. ಇವಾಗ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಾದಮೇಲೆ ಬೆನ್ನಿನ ಪೂರ್ಣ ಉದ್ದನ ಮಾರ್ಕ್ ಮಾಡ್ಕೋಬೇಕು. ಅಳತೆ ಬ್ಲೌಸಲ್ಲಿ ಈ ರೀತಿ ಭುಜದಿಂದ ಇಟ್ಕೊಳ್ಳಿ. ಭುಜದಿಂದ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅಲ್ಲಿಗೆ ಈ ರೀತಿ ಇಟ್ಕೊಂಡು ಇಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿ. ಭುಜ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು ಬೇಕಲ್ವ, ಅದಕ್ಕೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಇವಾಗ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಇದಿಷ್ಟು ಆಯಿತು. ಇವಾಗ ಬ್ಯಾಕ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಡೀಪ್ಗೋಸ್ಕರ ನೋಡಿ, ನೀವು ಈ ರೀತಿಯಾದರೂ ಡೀಪ್ ತಗೋಬೋದು. ಇಲ್ಲ ಅಂತಂದರೆ ಇದನ್ನು ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿ, ಆವಾಗ ನಿಮಗೆ ಕರೆಕ್ಟಾಗಿ ಡೀಪ್ ಸಿಗುತ್ತೆ. ಈ ರೀತಿ ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟಕ್ಕೆ ನಿಮಗೆ ಡೀಪ್ ಬೇಕು. ನೋಡಿ, ಇದು ಬಂದು ಡೀಪ್ ಆಯ್ತಲ್ವ. ಇವಾಗ ಸೈಡ್ ಹಾರ್ಮೋಲ್ ಎಷ್ಟು ತಗೋಬೇಕು ಅಂತ, ಕಂಕ್ಳದ್ದು ಸುತ್ತಳತೆ ಹಾರ್ಮೋಲ್ದು ಎಷ್ಟು ತಗೋಬೇಕು ಅನ್ನೋದಕ್ಕೆ ಇದನ್ನೇ ಈ ರೀತಿ ಇಟ್ಕೊಳ್ಳಿ. ಯಾವ ಸೈಡು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಬ್ಯಾಕ್ ಸೈಡಲ್ಲಿ ಇರುತ್ತೆ ಅಲ್ವ, ಹಾರ್ಮೋಲ್ ಹತ್ರ ಸೈಡಲ್ಲಿ, ಅದನ್ನು ಸೈಡ್ನಲ್ಲಿ ಇಲ್ಲಿಂದನೇ ತಗೊಳ್ಳಿ. ಅರ್ಧ ಇಂಚ್ ಇಲ್ಲಿಂದನೇ ತಗೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಏನು ಚೇಂಜಸ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಇಲ್ಲಿ ಹಾರ್ಮೋಲ್ ಎಷ್ಟಿದೆ ಅವ್ರದ್ದು ಅನ್ನೋದನ್ನು ನೋಡ್ಕೊಳ್ಳಿ. 40 ಎದೆ ಸುತ್ತಳತೆಗೆ ಇವ್ರೇನು ಮಾಡಿದ್ದಾರೆ ನೋಡಿ, 6.75 ಇಟ್ಟಿದ್ದಾರೆ. ಸೊ ಕಂಕ್ಳ ಹತ್ರ 6.75 ಇದೆ. ಅದಕ್ಕೋಸ್ಕರ ಏನಾಗ್ತಿದೆ, ಅವ್ರಿಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ. ಕಂಕ್ಳು ನೀವು ಕಟ್ ಮಾಡುವಾಗ ಹಾರ್ಮೋಲ್ ಜಾಸ್ತಿ ಆದರೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ, ಕಡಿಮೆ ಇದ್ದು ಟೈಟ್ ಆದರೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ನಾವು ಏನು ಮಾಡಬೇಕು ಅಂತಂದರೆ, ಇದನ್ನು ಒಂದು 6.25 ಇಂಚ್ಗೆ ತಗೋಬೇಕು. ಸಾಕು 6.25 ಇಂಚ್ ಆದರೆ. ಇದು 6.75 ಇಂಚ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಆಗಿದೆ. ನೋಡಿ, ಈ ರೀತಿ ಇವಾಗ ನಾನು 6.25 ಇಂಚ್ಗೆ ಇಲ್ಲಿ ಒಂದು ಲೈನ್ ಹಾಕೋತಾ ಇದ್ದೀನಿ. ಸೊ ಇದಿಷ್ಟು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಏನಂತಂದರೆ ಅವ್ರದ್ದು 6.75 ಇಂಚ್ ಇತ್ತಲ್ವ, ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. 40 ಎದೆ ಸುತ್ತಳತೆಗೆಲ್ಲ 6.25 ಅಥವಾ 6.25 ಇದ್ದರೆ ಸಾಕಾಗುತ್ತೆ. ಶೋಲ್ಡರ್ ಡ್ರಾಪ್ ಆಗ್ತಿರೋರು ಈ ರೀತಿ ಒಂದು ಟ್ರೈ ಮಾಡಿ. ಸೊ 2.25 ಇಂಚು ಸಾಕು. ಯಾಕಂತಂದರೆ ಭುಜ ಜಾರೋದು ಅವಾಯ್ಡ್ ಆಗುತ್ತೆ. 2.25 ಇಂಚ್ ಆದರೂ ತಗೊಳ್ಳಿ, ಇಲ್ಲ 2.25 ಕೂಡ ತಗೋಬೋದು. ಡೀಪ್ ಜಾಸ್ತಿ ಇಲ್ವಲ್ಲ, ಹಾಗಾಗಿ. ಸೊ ಭುಜ ಬಂದು 3.25 ಇಂಚ್ಗೆ ತಗೊಂಡಿದ್ದೀನಿ. ಇದನ್ನು ಇವಾಗ ಅಟ್ಯಾಚ್ ಮಾಡಿ. ಇಲ್ಲಿ ನಾವು 2.25 ಇಂಚ್ ತಗೊಂಡಿದ್ದೀವಿ ಅಲ್ವಾ, ಇಲ್ಲಿ 2.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಇಲ್ಲಿಗೆ ಅಟ್ಯಾಚ್ ಮಾಡಿ.
ಸೊ ಇದಿಷ್ಟು ಆದಮೇಲೆ ಇವಾಗ ಇಲ್ಲಿಗೆ ರೌಂಡ್ ಶೇಪ್ ಕೊಡಿ. ಇದು ಬಂದು ನಿಮಗೆ ಬ್ಯಾಕ್ ಡೀಪ್ ಆಯಿತು. ಬ್ಯಾಕ್ ನೆಕ್ಕಲ್ಲಿ ಬ್ಯಾಕ್ ಪಾರ್ಟ್ಗೆ ನಾವು ಯಾವಾಗಲೂ 1 ಇಂಚ್ ತಗೊಂಡ್ರೆ ಸಾಕು. ನಿಮಗೆ ಬೆನ್ನಿಂದಗಡೆ ರಿಂಕಲ್ಸ್ ಬರೋದು ಇಲ್ಲಿ 1 1/2 ಇಂಚ್ ತಗೊಂಡಾಗ ನಿಮಗೆ ರಿಂಕಲ್ಸ್ ಬರುತ್ತೆ. ಎದೆ ಸುತ್ತಳತೆ ಬಂದು 10 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಮಾರ್ಕ್ ಮಾಡ್ಕೊಂಡು ಅಲ್ವಾ, ಇದೆರಡರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಇದರ ಎರಡರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಶೇಪ್ ಕೊಡಿ. ಆವಾಗ ನಿಮಗೆ ಬ್ಯಾಕ್ ಪಾರ್ಟ್ದು ಹಾರ್ಮೋಲ್ ಶೇಪ್ ಅನ್ನೋದು ರೆಡಿ ಆಯಿತು. ಸೊ ಇದಿಷ್ಟು ಅರ್ಥ ಆಯಿತು ಅಂತ ಅನ್ಕೋತೀನಿ. ಹಾಗೆಯೇ ಸೊಂಟದ ಸುತ್ತಳತೆನ ಹೇಗೆ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ 2 ಸೈಡ್ ಕೂಡ ಬ್ಯಾಕಲ್ಲಿ ಡಾಟ್ ಹಿಡ್ದಿರ್ತಾರೆ ಅಲ್ವಾ, ನೋಡಿ ಇಲ್ಲಿ 2 ಸೈಡ್ ಕೂಡ ಬ್ಯಾಕಲ್ಲಿ ಡಾಟ್ ಹಿಡ್ದಿದ್ದಾರೆ. ಹಾಗೆಯೇ ಇಲ್ಲಿ ಜಾಯಿಂಟ್ ಮಾಡಿದಾರಲ್ವಾ, ಇದನ್ನು ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿ. ಈಗ ಹೀಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಯಾಕಂತಂದರೆ ಇಲ್ಲಿ ಬ್ಯಾಕ್ ಡಾಟ್ಗೋಸ್ಕರ ಇಲ್ಲಿ ಒಂದು ಡಾಟು 2 ಡಾಟ್ ಬರುತ್ತೆ ಅಲ್ವಾ, ಅರ್ಧ ಇಂಚು ಬೇಕಲ್ಲ, ಹಂಗಾಗಿ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇದೆರಡನ್ನು ಕೂಡ ಜಾಯಿಂಟ್ ಮಾಡ್ಕೊಳ್ಳಿ. ಇದು ಸೀಮಿಂಗ್ ಅಲೈಸ್ಗೋಸ್ಕರ ನಿಮ್ಗೆ ಎಷ್ಟು ಬೇಕು ಅನಿಸುತ್ತೆ. ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಇಟ್ಕೊಳ್ಳಿ. ಸೊ ಬಿಗಿನರ್ಸ್ಗೆ ಈಸಿ ಆಗಲಿ ಅಂದ್ಬಿಟ್ಟು ನಾನು ಜಾಸ್ತಿ ಇಟ್ಟಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಇಟ್ಕೊಳ್ಳಿ. ಇದು ಒಂದು 4 ಇಂಚ್ಗೆ ಇಡ್ತಾಯಿದ್ದೀನಿ. ಸೊ ಡೀಪ್ ಕಡಿಮೆ ಇತ್ತು ಅಂತಂದರೆ ಇದನ್ನು ಜಾಸ್ತಿ ಇಟ್ಕೊಂಡ್ರೂ ಪರವಾಗಿಲ್ಲ. ಡೀಪ್ ಜಾಸ್ತಿ ಇತ್ತು ಅಂತಂದರೆ ನೀವು ಬೆನ್ನಿನ ಡಾಟ್ಸ್ನ ಕಡಿಮೆ ಇಟ್ಕೊಳ್ಳಿ. ಸೊ ನೋಡಿದ್ರಲ್ವ, ಇದಿಷ್ಟು ನಿಮಗೆ ಬ್ಯಾಕ್ ಪಾರ್ಟ್ ಆಯಿತು. ಇದಿಷ್ಟನ್ನು ಇವಾಗ ಕಟಿಂಗ್ ಮಾಡಿ ತೆಗೆದುಬಿಡೋಣ. ಸೊ ಇದಿಷ್ಟು ಅರ್ಥ ಆಯಿತು ಅಂತ ಅನ್ಕೋತೀನಿ. ಈಗ ಬ್ಯಾಕ್ ಪಾರ್ಟಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವು ಬ್ಲೌಸ್ ಕಟಿಂಗ್ ಮಾಡುವಾಗ ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ. ಆವಾಗ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಅದಕ್ಕೆ ನಾನು ಕಟಿಂಗ್ ಮಾಡುವಾಗ ತೋರಿಸ್ಕೊಡ್ತೀನಿ. ಯಾಕಂತಂದರೆ ನಾವು ಎಷ್ಟೇ ಚೆನ್ನಾಗಿ ಹೇಳ್ಕೊಟ್ರು ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಬ್ಲಮ್ ಅನ್ನೋದು ಆಗ್ತಾ ಇರುತ್ತೆ ಬ್ಲೌಸ್ ಕಟಿಂಗಲ್ಲಿ. ಹಾಗಾಗಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಕರೆಕ್ಟಾಗಿ ಅದಕ್ಕೆ ಏನಕ್ಕೆ ಅದು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ, ರೀಸನ್ ಕೂಡ ಹೇಳ್ತೀನಿ. ಸೊ ನೋಡಿ, ಅದು ಕಟ್ ಮಾಡಿ ಆಯ್ತಲ್ವ ಬ್ಯಾಕ್ ಪಾರ್ಟ್ನ. ಇವಾಗ ಇಲ್ಲೇ ಕೂಡ ನಾವು ಆಲ್ರೆಡಿ ಮಾರ್ಕ್ ಇದೆಯಲ್ಲ ನೋಡಿ, ಈ ರೀತಿ ಮಾರ್ಕ್ ಇದೆ. ಇಲ್ಲೂ ಕೂಡ ಅಷ್ಟೇ 6.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸೊ ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕೊಂಡಾದ್ಮೇಲೆ ಬ್ಯಾಕ್ ಪಾರ್ಟಲ್ಲಿ 1 ಇಂಚ್ಗೆ ತಗೊಂಡಿದ್ವಿ ಅಲ್ವಾ, ಫ್ರಂಟ್ ಪಾರ್ಟಲ್ಲಿ ಒಂದು ಅರ್ಧ ಇಂಚ್ಗೆ ತಗೊಳ್ಳಿ ಸಾಕು. ಯಾಕಂತಂದರೆ ಫ್ರಂಟ್ ಪಾರ್ಟಲ್ಲಿ ನಿಮಗೆ ರಿಂಕಲ್ಸ್ ಬಂದುಬಿಡುತ್ತೆ ನೀವು 1 ಇಂಚಿಗೆ ತಗೊಂಡಾಗ. ಹಾಗೆ ಈ ರೀತಿ ಶೇಪ್ ಕೊಡಿ. ಸೊ ಈ ರೀತಿ ಶೇಪ್ ಕೊಡೋದನ್ನು ಕಲ್ತ್ಕೊಳ್ಳಿ, ಮಾಡಿಕೊಂಡು ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಫ್ರಂಟ್ ಶೇಪ್ನ ನಾವು ಅಳತೆ ಬ್ಲೌಸಲ್ಲೇ ಇಟ್ಟು ತಗೋಬೇಕಾಗುತ್ತೆ. ನೋಡಿ, ಈ ರೀತಿ ಅಳತೆ ಬ್ಲೌಸ್ನ ಉಕ್ಸ್ಪಟ್ಟಿ ಕಡೆ ತೊಗೊಳ್ಳಿ. ಯಾವಾಗಲೂ ಫ್ರಂಟ್ ಡೀಪ್ ನೆಕ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳೋದಕ್ಕೆ ಫ್ರಂಟ್ ನೆಕ್ನ ಫಸ್ಟ್ ಅಳತೆ ಬ್ಲೌಸಲ್ಲೇ ನೋಡಿ ಉಕ್ಸ್ಪಟ್ಟಿ ಕಡೆ ತಗೊಳ್ಳಿ. ಈ ರೀತಿ ಅರ್ಧ ಇಂಚು ಎಕ್ಸ್ಟ್ರಾ ಮೇಲ್ಗಡೆ ಇಟ್ಟು, ಇಲ್ಲಾಂತಂದರೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಡು ಬಿಡಿ. ಆವಾಗ ನಿಮಗೆ ಎಲ್ಲಿಗಿದೆ ಅದು ಡೀಪ್ ಅನ್ನೋದು, ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದು ಪಕ್ಕ ಗೊತ್ತಾಗುತ್ತೆ. ಈ ರೀತಿ ಇಟ್ಕೊಂಡಾಗ ನೋಡಿ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಟು 7 ಇಂಚಸ್ ಬರ್ತಾಯಿದೆ. 7 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿ ನಾವು 2.25 ಇಂಚ್ಗೆ ಇಟ್ಟಿದ್ವಿ ಅಲ್ವಾ, 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಸ್ವಲ್ಪ ಶೇಪ್ ಅನ್ನೋದು ನೀಟಾಗಿ ಸಿಗುತ್ತೆ, ರೌಂಡ್ ಶೇಪ್ ಅನ್ನೋದು. ನೋಡಿ, ಈ ರೀತಿ ಶೇಪ್ ಕೊಡಿ. ಇದು ಶೇಪ್ ಕೊಡೋದಕ್ಕೆ ಬರೋದಿಲ್ಲ ಅಂತಂದರೆ ನಾನು ಸ್ಕೇಲಲ್ಲಿ ಕೂಡ ತೋರಿಸಿದ್ದೆ ಅಲ್ವಾ ರೌಂಡ್ ಶೇಪ್ ತೆಗೆಯೋದು. ಒಬ್ಬೊಬ್ಬರು ಇನ್ನೂ ಬಿಗಿನರ್ಸ್ ಆಗಿರ್ತಿದ್ದಾರೆ, ನಿಮಗೆ ಸ್ಕೇಲ್ ತಗೊಂಡಿರೋದಿಲ್ಲ. ಹಾಗಾಗಿ ನಾನು ಸ್ಕೇಲ್ ಇಲ್ಲದೇ ಹಾಗೇ ತೋರಿಸ್ತಾ ಇದ್ದೀನಿ. ಇದಾದ ನಂತರ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ನೀವು ತಗೋಬೇಕು ಅಳತೆನ. ನೋಡಿ, ಈ ರೀತಿ ಭುಜದ ಹತ್ರ ಇಟ್ಕೊಳ್ಳಿ. ಭುಜದ ಹತ್ರ ಇಟ್ಕೊಂಡು ಬೆಲ್ಟ್ ಪಟ್ಟಿವರೆಗೂ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಳ್ಳಿ. ಯಾಕಂತಂದರೆ ಇಲ್ಲಿ ನಾವು ಡಾಟ್ ಹಿಡ್ದಿರೋ ಅಂಥದ್ದು ಗೊತ್ತಾಗಬೇಕಲ್ವ, ಅದಕ್ಕೋಸ್ಕರ ಮೇಲ್ಗಡೆ ಅರ್ಧ ಇಂಚು ಬಿಟ್ಟೇ ತಗೋಬೇಕು. ಇಲ್ಲಿವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಅರ್ಧ ಇಂಚು ಎಕ್ಸ್ಟ್ರಾ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಉಕ್ಸ್ಪಟ್ಟಿ ಕಡೆ ಆದರೂ ತಗೊಳ್ಳಿ, ಕಾಜಾಪಟ್ಟಿ ಆದರೂ ತಗೊಳ್ಳಿ, ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರೋವರೆಗೂ ಈ ರೀತಿ ಫ್ರಂಟ್ ಡೀಪಿಂದ ಒಂದು ತಗೊಂಡು ಅಲ್ಲಿಂದ 1 ಇಂಚ್ಗೆ ತಗೋಬೇಕಾಗುತ್ತೆ. ಯಾಕಂತಂದರೆ ಇಲ್ಲಿ ಡಾಟ್ಗೆ ನಮಗೆ ಹೋಗುತ್ತೆ, ಹಾಗೆಯೇ ಇಲ್ಲಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೂ ಹೋಗುತ್ತೆ. ಅದಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಇದಾದ ನಂತರ ಕಂಕ್ಳಿಂದ ಬೆಲ್ಟ್ ಪಟ್ಟಿವರೆಗೂ ಎಷ್ಟಿದೆ ಅನ್ನೋದನ್ನು ತಗೋಬೇಕು. ಈ ರೀತಿ
ನೋಡಿ ಈ ರೀತಿ ಕಂಕ್ಳಿಂದ ಒಂದು ಮಾರ್ಕ್ ಮಾಡಿಕೊಂಡು ಬೆಲ್ಟ್ ಪಟ್ಟಿವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಯಾಕಂತಂದರೆ ನಾನು 4th ಡಾಟ್ನ ಹಿಡಿಯೋದಿಲ್ಲ. ನಿಮಗೆ ಬೇಕು ಅಂತಂದರೆ ನಾನು ಅದನ್ನು ಕೂಡ ತೋರಿಸ್ತೀನಿ, ಹೇಗೆ 4th ಡಾಟ್ ಯಾವಾಗ ಹಿಡಿಬೇಕು ಅಂತಂದ್ಬಿಟ್ಟು. ಸೊ 4th ಡಾಟ್ ಏನು ನೆಸಸರಿ ಇಲ್ಲ, ಹಂಗಾಗಿ ನಾನು 4th ಡಾಟ್ನ ಹಿಡಿಯೋದಿಲ್ಲ. ಸೊ ನೋಡಿ ಈ ರೀತಿ ಶೇಪ್ ಕೊಟ್ಟರೆ ಆಯಿತು. ಇವಾಗ ಡಾಟ್ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನು ಅಳತೆ ಬ್ಲೌಸಲ್ಲೇ ತೋರಿಸ್ತೀನಿ, ಯಾಕಂತಂದರೆ ಅಳತೆ ಬ್ಲೌಸು ಅವ್ರಿಗೆ ಕರೆಕ್ಟ್ ಇತ್ತು ಅಂದರೆ. ಸೊ ಶೋಲ್ಡರ್ ಡ್ರಾಪ್ ಒಂದು ಆಗ್ತಾಯಿತ್ತು. ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗೋದಕ್ಕೆ ಹಾರ್ಮೋಲ್ನ ನಾವು ಈ ಅಳತೆಗೆ ಕಟ್ ಮಾಡ್ಕೊಂಡ್ವಿ. ಅದೊಂದಕ್ಕೆ ನಿಮಗೆ ಆಮೇಲೆ ನೆಕ್ ವಿಡ್ತ್ನ ಸ್ವಲ್ಪ ಕಡಿಮೆ ತೊಗೊಂಡ್ವಿ. ಇವಾಗ ಅವ್ರಿಗೆ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಸೊ ಇದಾದ ನಂತರ ಡಾಟ್ನ ಇಲ್ಲಿ ನೋಡಿ ಈ ರೀತಿ ಇಟ್ಕೊಳ್ಳಿ. ಉಕ್ಸ್ಪಟ್ಟಿ ಕಡೆ ತೊಗೊಳ್ಳಿ. ಸೊ ನಾನು ಕಾಜಾಪಟ್ಟಿ ಕಡೆ ತೊಗೊಂಡಿದ್ದೀನಿ ನೋಡಿ, ಉಕ್ಸ್ಪಟ್ಟಿ ಕಡೆ ತೊಗೊಳ್ಳಿ, ಆವಾಗ ನಿಮ್ಗೆ ಅಳತೆ ಸಿಗುತ್ತೆ. ಈ ರೀತಿ ಡಾಟ್ ಇಟ್ಕೊಳ್ಳಿ, ಇಲ್ಲಾಂದರೆ ನೀವು ಟೇಪಲ್ಲಾದರೂ ಇಟ್ಕೋಬೋದು. ಟೇಪಲ್ಲೇ ಇಟ್ಟು ತೋರಿಸ್ತೀನಿ ನೋಡಿ. ಈ ರೀತಿ ಅರ್ಧ ಇಂಚು ಬಿಡಿ, ಯಾಕಂತಂದರೆ ಉಕ್ಸ್ಪಟ್ಟಿಗೆ ಹೋಗುತ್ತೆ ಅಲ್ವಾ. ಇಲ್ಲಿಗೆ ತಗೊಳ್ಳಿ. 2.25 ಇಂಚ್ ಬರ್ತಾಯಿದೆ ಅಲ್ವಾ, ಇದ್ರೆ 2 ಮಧ್ಯಕ್ಕೆ ತಗೋಬೇಕು. ಈ ರೀತಿ 2.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ 2ನೇ ಡಾಟು ನೋಡಿ ಮಧ್ಯಕ್ಕೆ ಇದೆ. ಸೊ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳಿ. 2 ಇಂಚ್ ಬರ್ತಾಯಿದೆ. ಸೊ ಅದು ಎಲ್ಲಿಂದ ಎಲ್ಲಿವರೆಗೂ 2 ಇಂಚಿದೆ ಅಂತ ನೋಡ್ಕೋಬೇಕಲ್ವ. ನೋಡಿ ಈ ರೀತಿ ಎಲ್ಲಿಂದ ಎಲ್ಲಿವರೆಗೂ 2 ಇಂಚಿದೆ ಅಂತ ನೋಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಡೆಯಿಂದ ಇದು ಬಂದು 3.5 ಇಂಚ್ಗೆ, ಈ ಉದ್ದ 2 ಇಂಚಿದೆ 3.5 ಇಂಚ್ಗೆ. ಸೊ ಬಿಗಿನರ್ಸ್ಗೆ ಎಲ್ಲಿ ಇಟ್ಕೋಬೇಕು ಏನು ಅನ್ನೋದು ಪ್ರತಿಯೊಂದು ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಎಲ್ಲನೂ ಕೂಡ ನೋಡಿ ಈ ರೀತಿ 3.5 ಇಂಚ್ಗೆ 4 ಇಂಚ್ ತಗೋತೀನಿ. ಯಾಕಂತಂದರೆ ಇಲ್ಲಿ ಅರ್ಧ ಇಂಚು ನಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಹೋಗುತ್ತೆ. ಈ ರೀತಿ ತಗೊಂಡು ಇಲ್ಲಿಂದ 2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಈ ಕಡೆ 1 ಇಂಚು, ಈ ಕಡೆ 1 ಇಂಚು ನೋಡಿ. ಇದು 2 ಡಾಟು ಮಾರ್ಕ್ ಮಾಡ್ಕೊಂಡಾಯ್ತಲ್ವ. ಇವಾಗ ಇಲ್ಲಿಂದ ಎಷ್ಟು ಉದ್ದ ಇದೆ ಅಂತ ನೋಡ್ಕೋಬೇಕು 3ನೇ ಡಾಟು. ಸೊ ನೋಡಿ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ, ಬೇಕಾದರೆ ಎಕ್ಸ್ಟ್ರಾ ಒಂದು ಅದಕ್ಕೋಸ್ಕರನೇ ಒಂದು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. 4 ಇಂಚ್ ಬರ್ತಾಯಿದೆ. ಸೊ ಇದನ್ನು ಎಲ್ಲಿ ತಗೋಬೇಕು ಅಂತಂದರೆ ಈ ರೀತಿ ರೌಂಡ್ ಶೇಪ್ ಹಾಕಿರ್ತೀವಿ ಅಲ್ವಾ, ಅದ್ರ ಪಕ್ಕದಲ್ಲಿ ಈ ರೀತಿ ಇಟ್ಕೊಂಡು 4 ಇಂಚ್ಗೆ ತಗೋಬೇಕು. ಇಷ್ಟೇ. ನಿಮಗೆ ಡಾಟ್ ಪಾಯಿಂಟ್ ಮಾಡೋದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಬೆಲ್ಟ್ ಪಟ್ಟಿನೂ ಕೂಡ ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ. ಇದಿಷ್ಟು ಆಲ್ರೆಡಿ ತಗೊಂಡಿದ್ದೀವಿ ಅಲ್ವಾ, ಇಲ್ಲಿಂದ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 4 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ ಎಳ್ಕೊಳ್ಳಿ. ಇಷ್ಟನ್ನು ಕಟ್ ಮಾಡಿಕೊಂಡ್ರೆ ನಿಮ್ಗೆ ಬೆಲ್ಟ್ ಪಟ್ಟಿ ಕೂಡ ಇಲ್ಲೇ ರೆಡಿ ಆಗೋಯ್ತು. ಇವಾಗ ಎದೆ ಸುತ್ತಳತೆ ಹೇಗೆ ಮಾಡ್ಕೋಬೇಕು ಅಂತಂದರೆ, ನೀವು ಸ್ಟಿಚಿಂಗ್ ಆದಮೇಲೆ ಸೈಡ್ ಫಿಟ್ಟಿಂಗ್ ಮಾಡ್ತೀವಿ ಅಂತಂದರೆ ಅಲ್ಲೇ ಮಾರ್ಕ್ ಮಾಡ್ಕೋಬೋದು. ಇವಾಗಲೇ ಸೈಡ್ ಫಿಟ್ಟಿಂಗ್ ಮಾಡ್ತೀವಿ ಅಂತಂದರೆ 10 ಇಂಚ್ ಎದೆ ಸುತ್ತಳತೆ ಇದೆ ಅಂದರೆ ನೀವು 10.25 ಇಂಚ್ಗೆ ತಗೋಬೋದು. ಯಾಕಂತಂದರೆ ಇಲ್ಲಿ ನಮಗೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಅರ್ಧ ಇಂಚ್ ಹೋಗುತ್ತೆ. ಸೊ ಚೆಸ್ಟ್ ಹತ್ರ ಟೈಟ್ ಆಗ್ತಾಯಿದೆ ಅಂದರೆ ಅಲ್ವಾ, ಚೆಸ್ಟ್ ಹತ್ರ ಟೈಟ್ ಆಗೋದು ಇದೇ ರೀಸನ್ಗೆ. 10.25 ಇಂಚ್ ತಗೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ನೋಡಿ ಇವಾಗ ಇದಿಷ್ಟು ಆಯ್ತಲ್ವ, ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಟ್ರೆ ಸೊ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಗಿ ಹೋಯಿತು. ನಾನು ಚೆಸ್ಟ್ ಜಾಸ್ತಿ ಇರೋರ್ಗೂ ಹೇಗೆ ಕಟ್ ಮಾಡಬೇಕು ಅಂತಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತೀನಿ. ಇವಾಗ ನೆಕ್ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಕಟಿಂಗ್ ಮಾಡಿ ತೆಗೆದುಬಿಟ್ಟು ಇದನ್ನು ಈ ರೀತಿ ಓಪನ್ ಮಾಡ್ಕೊಳ್ಳೋದು. ಸೊ ಇದಿಷ್ಟು ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ ನೋಡಿ ಬೆಲ್ಟ್ ಪಟ್ಟಿ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ನಿಮಗೆ ಬೆಲ್ಟ್ ಪಟ್ಟಿ ಇಷ್ಟೇ ಸಾಕು, ಜಾಸ್ತಿ ಇಡೋಕೆ ಹೋಗಬೇಡಿ. ಜಾಸ್ತಿ ಹಿಡಿದ್ರೆ ಚೆಸ್ಟ್ ಮಧ್ಯದಲ್ಲಿ ನಿಮಗೆ ಟೈಟ್ ಆಗ್ತಾ ಹೋಗುತ್ತೆ. ನೋಡಿ ಬೆಲ್ಟ್ ಪಟ್ಟಿನೂ ಕೂಡ ಇಲ್ಲೇ ಕಟ್ ಮಾಡ್ಕೊಂಡಾಯಿತು. ಸೊ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ ನಾವು ಹಾರ್ಮೋಲ್ ಹತ್ರ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಇಲ್ಲಿ ಕಟ್ ಮಾಡಾಯಿತು. ಇದಾದ ನಂತರ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಉಳ್ಕೊಂಡಿರೋಂಥ ಪೀಸ್ನ ಈ ರೀತಿ ಫೋಲ್ಡಿಂಗ್ ಮಾಡಿ, ಸೊ 4 ಫೋಲ್ಡಿಂಗ್ನ ಮಾಡ್ಕೋಬೇಕು. ಈ ರೀತಿ ಪೀಸು ಉಳ್ಕೊಂಡಿರುತ್ತೆ ಅಲ್ವಾ, ಅದನ್ನು 4 ಫೋಲ್ಡಿಂಗ್ ಮಾಡಿ. ಸೊ ನಾನು ಹೇಳ್ಕೊಡೋ ಮೆಥಡಲ್ಲಿ ನೀವು ಸ್ಲೀವ್ಸ್ ಕಟಿಂಗ್ ಮಾಡಿ. ನಿಮಗೆ ಸ್ಲೀವ್ಸಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಕೂಡ ಬರೋದಿಲ್ಲ. ಹಾಗೆಯೇ ಸ್ಲೀವ್ಸ್ ಕಟಿಂಗ್ ಬರಲ್ಲ ಅನ್ನೋರು ಕೂಡ ಈಸಿಯಾಗಿಯೇ ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ಕ್ಲೋಸ್ ಅನ್ನೋದು ನಮ್ಮ ಕಡೆ ಇರಬೇಕು, ಓಪನ್ ಅನ್ನೋದು ಆ ಕಡೆ ಸೈಡ್ ಇರಬೇಕು. ಇದಿಷ್ಟು ಆದಮೇಲೆ ಇವಾಗ ಅಳತೆ ಬ್ಲೌಸನ್ನೇ ಇಟ್ಕೊಳ್ಳಿ.
ನೀವು ಅಳತೆ ಬ್ಲೌಸು ಕರೆಕ್ಟ್ ಇತ್ತು ಅಂತಂದರೆ ಅಳತೆ ಬ್ಲೌಸ್ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ನಾನು ಬೇಕಾದರೆ ಅದನ್ನು ಸಪ್ರೇಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಅಳತೆ ಬ್ಲೌಸ್ ಇಲ್ಲ ಅಂದರೆ ಹೇಗೆ ಕಟ್ ಮಾಡೋದು ಅಂದ್ಬಿಟ್ಟು. ನೋಡಿ ಈ ರೀತಿ ಅರ್ಧ ಇಂಚು ಬಿಟ್ಟು ಇಟ್ಕೋಬೇಕು, ಯಾಕಂದರೆ ಅರ್ಧ ಇಂಚು ಅಟ್ಯಾಚ್ ಮಾಡೋದಕ್ಕೆ ಬೇಕಲ್ವಾ. ಅದಕ್ಕೋಸ್ಕರ ಅರ್ಧ ಇಂಚು ಬಿಟ್ಟು ಈ ರೀತಿ ಟೈಟಾಗಿ ಎಳೆದು ಇಲ್ಲಿಗೆ ಒಂದು ಮಾರ್ಕ್ ಮಾಡಿ, ಹಾಗೆಯೇ ತೋಳಿನ ಮುಂಭಾಗಕ್ಕೊಂದು ಮಾರ್ಕ್ ಮಾಡಿ, ಹಾಗೆಯೇ ಭುಜದ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಕಂಕ್ಳ ಹತ್ರ ಕೂಡ ಒಂದು ಮಾರ್ಕ್ ಮಾಡಿಕೊಂಡು, ಶೇಪ್ ಕೊಡೋದಕ್ಕೆ ಬರಲ್ಲ ಅನ್ನೋರು ಏನು ಮಾಡಿ ಅಂದರೆ ಫ್ರಂಟ್ ಪಾರ್ಟಲ್ಲಿ ತಗೋಬೇಡಿ, ಬ್ಯಾಕ್ ಸೈಡಲ್ಲಿ ಈ ರೀತಿ ಮಡಚಿಟ್ಕೊಂಡು ಅರ್ಧ ಇಂಚ್ ಇಲ್ಲಿ ಬಿಟ್ಟೇ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇವಾಗ ನೀಟಾಗಿ ಶೇಪ್ ಕೊಡ್ಬೋದು. ನೋಡಿದ್ರಲ್ವ, ಇದಿಷ್ಟ ಆಯಿತು. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಸ್ಲೀವ್ಸ್ ಕಟಿಂಗ್ ಕಷ್ಟ ಅಂತ ಅನ್ನೋರು ಈ ಮೆಥಡ್ನ ಫಾಲೋ ಮಾಡಿ. ಇವಾಗ ಇದನ್ನು ಫ್ರಂಟ್ ಶೇಪ್ ಹೇಗೆ ತೆಗೆಯೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಸ್ವಲ್ಪ ಬಟನ್ ಅಟ್ಯಾಚ್ ಮಾಡ್ಕೋಬೇಕು, ಯಾಕಂತಂದರೆ ಅವ್ರದ್ದು ಸ್ಲೀವ್ಸ್ ದಪ್ಪ ಇದೆ, ಅದಕ್ಕೋಸ್ಕರ. ಇದನ್ನೇನು ಮಾಡಬೇಕು ಇವಾಗ ಅಂದರೆ ಎರಡನ್ನು ಪಾರ್ಟನ್ನು ಮಾತ್ರ ತಗೊಂಡು ಇಲ್ಲಿ ಮಧ್ಯದಲ್ಲಿ ಅಲ್ವಾ, ಇದನ್ನು ಒಂದು ಅರ್ಧ ಇಂಚು ಹಿಂದ್ಗಡೆಗೆ ಎಳ್ಕೊಳ್ಳಿ. ಈ ರೀತಿ ಒಂದು ಅರ್ಧ ಇಂಚ್ ಎಳ್ಕೊಳ್ಳಿ ಸಾಕು. ಇಲ್ಲಿ ನಿಮಗೆ ಶೇಪ್ ಬರುತ್ತೆ ನೋಡಿ. ಇದು ಬಂದು ಮಧ್ಯ, ಇಲ್ಲಿ ನಿಮಗೆ ಫ್ರಂಟ್ ಶೇಪ್ ಬಂತು. ಇದನ್ನು ನಾನು ಸ್ಟಿಚಿಂಗ್ ಮಾಡುವಾಗಲೇ ಇದ್ರ ಸ್ಟಿಚಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ. ಇದನ್ನು ನಾನು ಸ್ಟಿಚಿಂಗ್ ಮಾಡುವಾಗಲೇ ಕಟ್ ಮಾಡ್ತೀನಿ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಬಿಗಿನರ್ಸ್ಗೆ. ತೋರಿಸ್ಕೊಟ್ಟೆ ಅಷ್ಟೇ, ತುಂಬಾ ಈಸಿಯಾಗಿ ಫ್ರಂಟ್ ಶೇಪ್ನ ತೆಗಿಬೋದು ಅಂತ. ಇದಿಷ್ಟು ಆಯ್ತಲ್ವ. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಸೀರೆ ಮೇಲ್ಗಡೆ ಹೇಗಿಟ್ಟು ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದು ಬಂದು ಬ್ಲೌಸ್ ಪೀಸು ಸೀರೆದು. ಇದನ್ನು ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಎರಡೂ ಸೈಡ್ ಬಾರ್ಡರ್ ಇತ್ತು ಅಂತಂದರೆ ಎರಡೂ ಸೈಡ್ ಕೂಡ ಇಟ್ಟು ಕಟ್ ಮಾಡ್ಕೋಬೋದು. ನಿಮಗೆ ಸಾಕಾಗಲಿಲ್ಲ ಅಂತಂದರೆ ಒಂದು ಸೈಡು, ನಿಮಗೆ ಸ್ಲೀವ್ಸ್ ಏನಾದರೂ ಚಿಕ್ಕದಿತ್ತು ಅಂದರೆ ಒಂದು ಸೈಡ್ ಇಟ್ಕೊಂಡು ಬೇಕಾದರೆ ಕಟ್ ಮಾಡ್ಕೋಬೋದು. ಇವಾಗ ಈ ರೀತಿ ಇಟ್ಕೊಂಡೆ ಅಲ್ವಾ ನೋಡಿ. ಈ ರೀತಿ ಇಟ್ಟಿರೋದಕ್ಕೆ ಸ್ಲೀವ್ಸ್ ಒಂದು ಈ ಕಡೆ ಕೂಡ ಫ್ಲವರ್ ಇದೆ, ಹಾಗಾಗಿ ಇಲ್ಲಿ ಸ್ಲೀವ್ಸ್ನ ಇಡ್ತಾ ಇದ್ದೀನಿ. ಫಸ್ಟ್ ಇಟ್ಟು ನೋಡ್ಕೊಳ್ಳಿ, ಅದಾದ ನಂತರ ಬೇಕಾದರೆ ಇದು ಮಾಡ್ಬೋದು. ಈ ಕಡೆ ಕೂಡ ಸ್ಲೀವ್ಸ್ ಇಡಿ. ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಸಾಕಾಗುತ್ತಾ ಅಂತ ಅಂದ್ಬಿಟ್ಟು ಒಂದು ಸಲ ಚೆಕ್ ಮಾಡ್ಕೋಬೇಕು ನೋಡಿ. ಎರಡೂ ಸೈಡ್ ಕೂಡ ಈ ರೀತಿ ಸ್ಲೀವ್ಸ್ ಇಟ್ಕೊಂಡಾಯ್ತಲ್ವ, ಇಲ್ಲಿಗೆ ಬ್ಯಾಕ್ ಪಾರ್ಟ್ ಇಡಬೇಕು ನೋಡಿ. ಹೀಗೆ ಬ್ಯಾಕ್ ಪಾರ್ಟ್ನ ಇಟ್ಕೊಳ್ಳಿ. ಇಲ್ಲಿ ಸಾಕಾಗ್ತಾ ಇಲ್ಲ, ಹಾಗಾಗಿ ನಾನು ಅದನ್ನು ಅಡ್ಜಸ್ಟ್ ಮಾಡಿ ಕಟಿಂಗ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಅಂತಂದ್ಬಿಟ್ಟು. ಇದರಲ್ಲಿ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ತೋರ್ಸೋಕ್ಕಾಗ್ತಾ ಇಲ್ಲ, ಯಾಕಂತಂದರೆ ಇದು ತುಂಬಾ ಚಿಕ್ಕದಿದೆ ಪೀಸು. ನಿಮಗೆ ಅಡ್ಜಸ್ಟ್ ಮಾಡಿ ಬಿಗಿನರ್ಸ್ಗೆ ಸ್ಟಿಚ್ ಮಾಡೋದಕ್ಕೆ ಗೊತ್ತಾಗೋದಿಲ್ಲ ಪೀಸ್ನ ಅಟ್ಯಾಚ್ ಮಾಡಿ. ಅದಕ್ಕೋಸ್ಕರ ನಾನು ಇನ್ನೊಂದು ದಿನ ಅದನ್ನು ಫುಲ್ ಡೀಟೇಲಾಗಿ ಹೇಗೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.